ಓಂ ನಮೋ ಭಗವತೆ ವಾಸುದೇವಾಯ. ಬದುಕಿನಲ್ಲಿ ಕಷ್ಟಗಳು ಎದುರಾದಾಗ, ಮನಸ್ಸು ಭಾರವಾದಾಗ ನಾವೆಲ್ಲರೂ ದೇವಸ್ಥಾನದ ಮೆಟ್ಟಿಲು ಹತ್ತುತ್ತೇವೆ. ಗಂಟೆಗಟ್ಟಲೆ ಸರತಿಯ ಸಾಲಿನಲ್ಲಿ ನಿಂತು ಸುತ್ತಮುತ್ತಲಿನ ಜನರ ನೂಕಾಟ, ಗದ್ದಲಗಳ ನಡುವೆ ಸುಸ್ತಾಗಿ ಗರ್ಭಗುಡಿಯ ಹೊಸ್ತಿಲಿಗೆ ಬಂದು ನಿಲ್ಲುತ್ತೇವೆ. ಆದರೆ ಅಲ್ಲಿ ನಿಂತು ದೇವರ ವಿಗ್ರಹವನ್ನು ನೋಡಿದ ಆ ಮೊದಲ ಕ್ಷಣ, ಆ ಕೇವಲ 2 ಸೆಕೆಂಡುಗಳಲ್ಲಿ ನಿಮಗೆ ಎಂದಾದರೂ ಒಂದು ವಿಚಿತ್ರವಾದ ಅನುಭವವಾಗಿದೆಯೇ? ದೇವರನ್ನು ನೋಡಿದ ತಕ್ಷಣವೇ ವಿವರಿಸಲಾಗದ ರೀತಿಯಲ್ಲಿ ಮೈ ಜುಮ್ ಎಂದಂತಾಗಿದೆಯೇ? ಅಥವಾ ಇದ್ದಕ್ಕಿದ್ದಂತೆ ದೇಹ ಗಾಳಿಯಲ್ಲಿ ತೇಲುವಷ್ಟು ಹಗುರವಾದಂತೆ, ಕಣ್ಣುಗಳು ಭಾರವಾಗಿ ಕಾರಣವೇ ಇಲ್ಲದೆ ಧಾರಾಕಾರವಾಗಿ ನೀರು ಬಂದಂತೆ ಎಂದಾದರೂ ಭಾಸವಾಗಿದೆಯೇ? ಬಹಳಷ್ಟು ಜನರು ಈ ಅನುಭವವಾದಾಗ ಏನಂದುಕೊಳ್ತಾರೆ ಗೊತ್ತೇ? ಓಹ್, ಒಳಗಡೆ AC ಹಾಕಿರಬೇಕು, ಅದಕ್ಕೆ ಮೈ ಜುಮ್ಮೆಂದಿತು ಅಂತಲೋ, ಅಥವಾ ತುಂಬ ಸುಸ್ತಾಗಿತ್ತು, ಭಾವೋದ್ವೇಗದಿಂದ ಕಣ್ಣಲ್ಲಿ ನೀರು ಬಂತು ಅಂತಲೋ ನಿರ್ಲಕ್ಷಿಸಿ ಹೊರಬಂದು ಬಿಡುತ್ತಾರೆ. ಆದರೆ ದಯವಿಟ್ಟು ಗಮನವಿಟ್ಟು ಕೇಳಿ, ಅದು ಕೇವಲ ನಿಮ್ಮ ಭಾವನೆಯಲ್ಲ, ಅದು ವಾತಾವರಣದ ಬದಲಾವಣೆಯಲ್ಲ. ಗರ್ಭಗುಡಿಯ ಮುಂದೆ ನಿಂತಾಗ ಆಗುವ ಈ ರೋಮಾಂಚನ, ನಿಮ್ಮ ಆತ್ಮವು ಆ ಪರಮಾತ್ಮನ ಅಗಾಧವಾದ ಶಕ್ತಿಯನ್ನು ಗುರುತಿಸಿದಾಗ ನಿಮ್ಮ ಭೌತಿಕ ದೇಹ ಮತ್ತು ನರಮಂಡಲ ನೀಡುವ ಅತಿ ದೊಡ್ಡ ಪ್ರತ್ಯಕ್ಷ ಪ್ರತಿಕ್ರಿಯೆ. ನೀವು ಕಣ್ಣು ಬಿಟ್ಟು ಕಲ್ಲಿನ ವಿಗ್ರಹವನ್ನು ನೋಡುವ ಮುನ್ನವೇ ನಿಮ್ಮ ಕಣ್ಣಿಗೆ ಕಾಣದ ನಿಮ್ಮ ಆತ್ಮವು ಆ ಭಗವಂತನ ಚೈತನ್ಯವನ್ನು ಸ್ಪರ್ಶಿಸಿರುತ್ತದೆ. ಇಂದಿನ ವಿಡಿಯೋದಲ್ಲಿ ಗರ್ಭಗುಡಿಯ ಬಳಿ ನಿಂತಾಗ ನಿಮಗೆ ಆಗುವ ಆ 5 ವಿಶಿಷ್ಟವಾದ ಭೌತಿಕ ಅನುಭವಗಳು, ಸಾಕ್ಷಾತ್ ಆ ದೇವರೇ ನಿಮ್ಮ ಆತ್ಮವನ್ನು ತಬ್ಬಿಕೊಂಡಿದ್ದಾನೆ ಮತ್ತು ನಿಮ್ಮ ಕಷ್ಟಗಳೆಲ್ಲವೂ ತೀರಲಿವೆ ಎಂದು ಹೇಗೆ ವೈಜ್ಞಾನಿಕವಾಗಿ ಹಾಗೂ ಆಧ್ಯಾತ್ಮಿಕವಾಗಿ ಸಾಬೀತುಪಡಿಸುತ್ತವೆ ಎಂಬುದನ್ನು ಎಳೆಯಾಗಿ ಬಿಚ್ಚಿಡಲಿದ್ದೇನೆ. ಈ 5 ಅನುಭವಗಳಲ್ಲಿ ಒಂದನ್ನಾದರೂ ನಿಮ್ಮ ಬದುಕಿನಲ್ಲಿ ಅನುಭವಿಸಿದ್ದರೆ ನೀವು ಈ ಭೂಮಿಯ ಮೇಲಿನ ಅತಿ ದೊಡ್ಡ ಪುಣ್ಯವಂತರು. ಆ ದೈವಿಕ ರಹಸ್ಯವನ್ನು ಸಂಪೂರ್ಣವಾಗಿ ಅರಿಯಲು ವಿಡಿಯೋವನ್ನು 1 ಸೆಕೆಂಡ್ ಕೂಡ ಸ್ಕಿಪ್ ಮಾಡದೆ ಕೊನೆಯವರೆಗೂ ತಾಳ್ಮೆಯಿಂದ ನೋಡಿ. ವಿಷಯಕ್ಕೆ ಹೋಗುವ ಮುನ್ನ ನಮ್ಮೆಲ್ಲರ ಆತ್ಮವನ್ನು ಕಾಯುತ್ತಿರುವ ಆ ಪರಮಾತ್ಮನ ಅನುಗ್ರಹ ನಮಗೆಲ್ಲರಿಗೂ ಸಿಗಲಿ ಎಂದು ಪ್ರಾರ್ಥಿಸುತ್ತಾ, ಕಮೆಂಟ್ ಬಾಕ್ಸ್ನಲ್ಲಿ ಈಗಲೇ ನಿಮ್ಮ ಇಷ್ಟದೇವರ ಹೆಸರನ್ನು ಅತ್ಯಂತ ಭಕ್ತಿಯಿಂದ ಬರೆಯಿರಿ. ಆ ದೈವಿಕ ಶಕ್ತಿಯ ಸ್ಮರಣೆಯೊಂದಿಗೆ ಇಂದಿನ ಸಂಚಿಕೆ ಆರಂಭಿಸೋಣ. ನಮ್ಮ ಸನಾತನ ಧರ್ಮದಲ್ಲಿ ಗರ್ಭಗುಡಿ ಎಂದರೆ ಕೇವಲ 4 ಗೋಡೆಗಳಿರುವ ಕಲ್ಲಿನ ಕೋಣೆಯಲ್ಲ, ಅದೊಂದು ಬ್ರಹ್ಮಾಂಡದ ಶಕ್ತಿ ಕೇಂದ್ರ. ಆಗಮಶಾಸ್ತ್ರದ ಪ್ರಕಾರ ಯಾವುದೇ ದೇವಸ್ಥಾನದಲ್ಲಿ ಮೂಲ ವಿಗ್ರಹವನ್ನು ಸ್ಥಾಪಿಸುವಾಗ ಆ ಕಲ್ಲಿನ ಮೂರ್ತಿಯ ಕೆಳಗೆ ಅತ್ಯಂತ ಶಕ್ತಿಶಾಲಿಯಾದ ದೈವಿಕ ಯಂತ್ರಗಳನ್ನು ಸ್ಥಾಪಿಸಿರುತ್ತಾರೆ. 100 ವರ್ಷಗಳಿಂದ ಅಲ್ಲಿ ನಡೆಯುತ್ತಿರುವ ನಿರಂತರ ವೇದಮಂತ್ರಗಳ ಪಠಣ, ರುದ್ರಾಭಿಷೇಕ ಮತ್ತು ನಿರಂತರವಾಗಿ ಬೆಳಗುವ ನಂದಾದೀಪದಿಂದಾಗಿ ಆ ವಿಗ್ರಹದ ಸುತ್ತಲೂ ಒಂದು ಅಗಾಧವಾದ, ಕಣ್ಣಿಗೆ ಕಾಣದ ಕಾಸ್ಮಿಕ್ ಶಕ್ತಿ ನಿರ್ಮಾಣವಾಗಿರುತ್ತದೆ. ಇದನ್ನೇ ನಾವು ಪ್ರಾಣಶಕ್ತಿ ಎಂದು ಕರೆಯುತ್ತೇವೆ. ಮನುಷ್ಯನ ಭೌತಿಕ ದೇಹವು ಪಂಚಭೂತಗಳಿಂದ ಮಾಡಲ್ಪಟ್ಟಿದೆ. ನಮ್ಮ ಬೆನ್ನುಹುರಿ ಮತ್ತು ನರಮಂಡಲವು ಬ್ರಹ್ಮಾಂಡದ ಶಕ್ತಿಯನ್ನು ಸೆಳೆಯುವ ಅತ್ಯಂತ ಸೂಕ್ಷ್ಮವಾದ ಆಂಟೆನಾದಂತೆ ಕೆಲಸ ಮಾಡುತ್ತದೆ. ನೀವು ಗರ್ಭಗುಡಿಯ ಹೊಸ್ತಿಲನ್ನು ದಾಟಿದ ತಕ್ಷಣ ನಿಮ್ಮ ಕಣ್ಣಿಗೆ ಕಾಣದ ಆ ಉನ್ನತ ಮಟ್ಟದ ಕಂಪನಗಳು ನಿಮ್ಮ ನರಮಂಡಲಕ್ಕೆ ಅಪ್ಪಡಿಸುತ್ತವೆ. ನಿಮ್ಮ ತಾರ್ಕಿಕ ಮೆದುಳು ದೇವರು ಹೇಗಿದ್ದಾನೆ, ವಿಗ್ರಹಕ್ಕೆ ಯಾವ ಅಲಂಕಾರ ಮಾಡಿದ್ದಾರೆ ಎಂದು ಲೆಕ್ಕಾಚಾರ ಹಾಕುವ ಮುಂಚೆಯೇ ನಿಮ್ಮ ದೇಹದ ಕಣಕಣವು ಆ ದೈವಿಕ ಶಕ್ತಿಯನ್ನು ಸ್ವೀಕರಿಸಿ ರೋಮಾಂಚನಗೊಳ್ಳಲು ಶುರುಮಾಡುತ್ತದೆ. ಆತ್ಮಕ್ಕೂ ಮತ್ತು ಪರಮಾತ್ಮನಿಗೂ ನಡೆಯುವ ಆ ಮೂಕ ಸಂಭಾಷಣೆಯೇ ಈ ಭೌತಿಕ ಪ್ರತಿಕ್ರಿಯೆಗಳು. ಹಾಗಾದರೆ ನಿಮ್ಮ ಕರ್ಮದ ಅಡೆತಡೆಗಳು ಮುಗಿದು ದೇವರೊಡನೆ ನಿಮ್ಮ ಆತ್ಮದ ಜೋಡಣೆಯಾಗಿದೆ ಎನ್ನಲು ಆ 5 ಸ್ಪಷ್ಟವಾದ ಭೌತಿಕ ಸಂಕೇತಗಳು ಯಾವುವು? ಬನ್ನಿ, ನಿಮ್ಮದೇ ಅನುಭವಗಳಿಗೆ ಅದನ್ನು ಹೋಲಿಸಿ ನೋಡಿ. ಮೊದಲನೆಯ ಭೌತಿಕ ಅನುಭವ ದೈವಿಕ ಪುಳಕ. ದೇವಸ್ಥಾನದಲ್ಲಿ ವಿಪರೀತ ಸೆಕೆ ಇದ್ದರೂ, ಎಷ್ಟೇ ಬೆವರುತ್ತಿದ್ದರೂ ಗರ್ಭಗುಡಿಯ ಮುಂದೆ ನಿಂತು ಕಣ್ಣು ಮುಚ್ಚಿದ ತಕ್ಷಣ ಇದ್ದಕ್ಕಿದ್ದಂತೆ ನಿಮ್ಮ ಬೆನ್ನುಹುರಿಯ ಕೆಳಭಾಗದಿಂದ ಆರಂಭವಾಗಿ ಇಡೀ ದೇಹಕ್ಕೆ ಒಂದು ತಣ್ಣನೆಯ ವಿದ್ಯುತ್ ಸಂಚರಿಸಿದಂತೆ ಮೈ ರೋಮಾಂಚನಗೊಳ್ಳುತ್ತದೆಯೇ?
ನಿಮ್ಮ ಕೂದಲಿನ ರೋಮಗಳೆಲ್ಲ ಎದ್ದು ನಿಲ್ಲುತ್ತವೆಯೇ? ಇದು ವಾತಾವರಣದ ತಂಪಲ್ಲ, ಗರ್ಭಗುಡಿಯ ಕೇಂದ್ರ ಬಿಂದುವಿನಲ್ಲಿರುವ ದೈವಿಕ ಶಕ್ತಿಯೊಡನೆ ನಿಮ್ಮ ದೇಹದ ಒಳಗಿರುವ ಕುಂಡಲಿನಿ ಶಕ್ತಿ ಮತ್ತು 7 ಚಕ್ರಗಳು ಅತ್ಯಂತ ವೇಗವಾಗಿ ಒಂದೇ ಸರಳ ರೇಖೆಯಲ್ಲಿ ಜೋಡಣೆಯಾದಾಗ ಉಂಟಾಗುವ ಅತಿದೊಡ್ಡ ಭೌತಿಕ ಪ್ರತಿಕ್ರಿಯೆ ಇದು. ಗರ್ಭಗುಡಿಯ ಆ ಪ್ರಬಲವಾದ ದೈವಿಕ ತರಂಗವು ನಿಮ್ಮ ದೇಹದ ನಕಾರಾತ್ಮಕ ಶಕ್ತಿಯನ್ನು ಒಡೆದು ಹಾಕಿ ಒಳಬಂದಾಗ ಆಗುವ ಕಂಪನವಿದು. ನೀವು ದೇವಸ್ಥಾನಕ್ಕೆ ಕಾಲಿಟ್ಟ ತಕ್ಷಣ ಆ ಪರಮಾತ್ಮನು "ನಾನಿದ್ದೇನೆ ಮಗುವೆ" ಎಂದು ನಿಮ್ಮ ಆತ್ಮಕ್ಕೆ ನೀಡಿದ ಹಸ್ತಲಾಘವವೇ ಈ ದೈವಿಕ ಪುಳಕ. 2ನೆಯ ಭೌತಿಕ ಅನುಭವ, ಅಂಗೈ ಮತ್ತು ಪಾದಗಳಲ್ಲಿ ವಿಚಿತ್ರವಾದ ಸಂವೇದನೆ. ಬಹಳಷ್ಟು ಜನರಿಗೆ ಪುರಾತನ ದೇವಸ್ಥಾನದ ಒಳಗೆ ಪ್ರದಕ್ಷಿಣೆ ಮಾಡುವಾಗ ಪಾದಗಳ ತಳಭಾಗದಲ್ಲಿ ಅಥವಾ ಅರ್ಚಕರು ಬಲ ಅಂಗೈಗೆ ತೀರ್ಥ ಹಾಕಿದಾಗ ಅಂಗೈಯ ಮಧ್ಯಭಾಗದಲ್ಲಿ ವಿಚಿತ್ರವಾದ ಸಣ್ಣದಾಗಿ ಜುಮ್ಮೆನ್ನುವ ಅನುಭವವಾಗುತ್ತದೆ. ಕೆಲವರಿಗೆ ಕೈಗಳು ಸ್ವಲ್ಪ ನಡುಗಿದಂತೆಯೂ ಆಗುತ್ತದೆ. ಇದರ ಹಿಂದಿರುವ ಅಚ್ಚರಿಯ ವಿಜ್ಞಾನವೆಂದರೆ, ನಮ್ಮ ಪುರಾತನ ದೇವಸ್ಥಾನಗಳನ್ನು ಭೂಮಿಯ ಅಯಸ್ಕಾಂತೀಯ ಶಕ್ತಿ ಅತಿ ಹೆಚ್ಚಿರುವ ಜಾಗದಲ್ಲಿ ನಿರ್ಮಿಸಲಾಗಿದೆ. ನೀವು ಬರಿಗಾಲಿನಲ್ಲಿ ಆ ಕಲ್ಲಿನ ನೆಲದ ಮೇಲೆ ನಡೆಯುವಾಗ ಆ ಅಗಾಧವಾದ ಭೂಮಿ ತತ್ವದ ಶಕ್ತಿಯನ್ನು ನಿಮ್ಮ ಪಾದಗಳು ಹೀರಿಕೊಳ್ಳುತ್ತವೆ. ಅದೇ ರೀತಿ ಬಲ ಅಂಗೈಯಲ್ಲಿ ತೀರ್ಥವನ್ನು ಸ್ವೀಕರಿಸುವಾಗ ನಿಮ್ಮ ಅಂಗೈಯಲ್ಲಿರುವ ರಹಸ್ಯ ನಾಡಿ ಬಿಂದುಗಳು ಜಾಗೃತಗೊಂಡು ಆ ದೈವಿಕ ಪ್ರಸಾದವನ್ನು ಇಡೀ ಶರೀರಕ್ಕೆ ರವಾನಿಸುತ್ತವೆ. ನಿಮ್ಮ ದೇಹವು ಭಗವಂತನ ಕೃಪೆಯನ್ನು ಸಂಪೂರ್ಣವಾಗಿ ರಕ್ತಗತ ಮಾಡಿಕೊಳ್ಳಲು ಸಿದ್ಧವಾಗಿದೆ ಎಂಬುದರ ಸ್ಪಷ್ಟ ಸಂಕೇತವಿದು. 3ನೆಯ ಭೌತಿಕ ಅನುಭವ, ದೇಹ ಗಾಳಿಯಲ್ಲಿ ತೇಲುವಷ್ಟು ಹಗುರವಾದ ಭಾವನೆ. ನೀವು ದೇವಸ್ಥಾನದ ಮೆಟ್ಟಿಲು ಹತ್ತುವಾಗ ಬಹಳ ಸುಸ್ತಾಗಿರುತ್ತೀರಿ. ತಲೆಯಲ್ಲಿ ಸಾವಿರಾರು ಆರ್ಥಿಕ ಸಮಸ್ಯೆಗಳು, ಸಾಲದ ಚಿಂತೆ, ಕೌಟುಂಬಿಕ ನೋವುಗಳು ತುಂಬಿರುತ್ತವೆ. ನನ್ನ ಬದುಕು ಇಷ್ಟೇನಾ ಎಂಬ ಭಾರವಾದ ಮನಸ್ಸಿನೊಂದಿಗೆ ಗರ್ಭಗುಡಿಯ ಮುಂದೆ ನಿಲ್ಲುತ್ತೀರಿ. ಆದರೆ ಆ ದೀಪದ ಬೆಳಕಿನಲ್ಲಿ ದೇವರ ಕಣ್ಣುಗಳನ್ನು ನೋಡಿದ ಮರುಕ್ಷಣವೇ ನಿಮ್ಮ ಹೆಗಲ ಮೇಲಿದ್ದ 100 ಕೆಜಿ ಭಾರವನ್ನು ಯಾರೋ ಏಕಾಏಕಿ ಕೆಳಗಿಳಿಸಿದಂತೆ ನಿಮ್ಮ ದೇಹವು ಸಂಪೂರ್ಣವಾಗಿ ಹಗುರವಾದಂತೆ ಭಾಸವಾಗುತ್ತದೆ. ಇದೇಕೆ ಆಗುತ್ತದೆ ಗೊತ್ತೇ? ಆ ಗರ್ಭಗುಡಿಯ ಸಾನ್ನಿಧ್ಯದಲ್ಲಿ ನಿಮ್ಮ ಆತ್ಮವು ತನ್ನ ಲೌಕಿಕವಾದ ಭೌತಿಕವಾದ ಕರ್ಮದ ಭಾರವನ್ನು ಕೆಲಕಾಲ ಕೆಳಗಿಳಿಸುತ್ತದೆ. ತಾನು ಎಲ್ಲಿಂದ ಬಂದೆನೋ ಆ ಮೂಲ ಚೈತನ್ಯದ ಎದುರು ನಿಂತಾಗ ಆತ್ಮಕ್ಕೆ ಸಿಗುವ ಅತಿ ದೊಡ್ಡ ಬಿಡುಗಡೆಯ ಭಾವನೆ ಇದು. ನಿನ್ನ ಲೌಕಿಕ ಭಾರವನ್ನು ಇಂದಿನಿಂದ ನಾನು ಹೊರುತ್ತೇನೆ ಎಂದು ಭಗವಂತನು ನಿಮ್ಮ ಮನಸ್ಸಿಗೆ ನೀಡುವ ಅತಿ ದೊಡ್ಡ ದೈವಿಕ ಸಾಂತ್ವನ ಇದು. 4ನೆಯ ಭೌತಿಕ ಅನುಭವ, ನಿಯಂತ್ರಿಸಲಾಗದ ಧಾರಾಕಾರವಾದ ಆನಂದ ಬಾಷ್ಪ. ಇದು ನಿಜವಾದ ಭಕ್ತರಿಗೆ ಮಾತ್ರ ಆಗುವ ಅತಿ ದೊಡ್ಡ ಅನುಭವ. ನಿಮಗೆ ಆ ಕ್ಷಣದಲ್ಲಿ ಯಾವುದೇ ದುಃಖವಿಲ್ಲದಿದ್ದರೂ, ಯಾರೂ ನಿಮ್ಮನ್ನು ಬೈಯದಿದ್ದರೂ, ಗರ್ಭಗುಡಿಯ ಮುಂದೆ ನಿಂತು ಮಂಗಳಾರತಿ ನೋಡುವಾಗ, ದೈವಿಕ ಮಂತ್ರಗಳು ಕಿವಿಗೆ ಬಿದ್ದಾಗ ಅಥವಾ ಘಂಟಾನಾದ ಕೇಳಿದಾಗ ಇದ್ದಕ್ಕಿದ್ದಂತೆ ಕಣ್ಣಿನಿಂದ ಧಾರಾಕಾರವಾಗಿ ನೀರು ಹರಿಯಲು ಶುರುವಾಗುತ್ತದೆ. ಆ ಕಣ್ಣೀರನ್ನು ನಿಮಗೆ ನಿಯಂತ್ರಿಸಲು ಸಾಧ್ಯವೇ ಆಗುವುದಿಲ್ಲ. ನೆನಪಿರಲಿ, ಈ ಕಣ್ಣೀರು ದುಃಖದ್ದಲ್ಲ. ಇದನ್ನು ಶಾಸ್ತ್ರಗಳಲ್ಲಿ ಆನಂದ ಬಾಷ್ಪ ಎಂದು ಕರೆಯುತ್ತಾರೆ. ಇದು ನಿಮ್ಮ ಭಾವನೆಗಳ ಮತ್ತು ಆತ್ಮದ ಸಂಪೂರ್ಣ ಶುದ್ಧೀಕರಣದ ಪ್ರಕ್ರಿಯೆ. ಎಷ್ಟೋ ಜನ್ಮಗಳ ನಂತರ ಕಳೆದು ಹೋದ ಒಂದು ಮಗು ತನ್ನ ಹೆತ್ತ ತಾಯಿಯನ್ನು ಭೇಟಿಯಾದಾಗ ಆಗುವ ರೋಮಾಂಚನವಿದು. ನಿಮ್ಮ ಆತ್ಮವು ತನ್ನ ನಿಜವಾದ ಮನೆಯನ್ನು ಗುರುತಿಸಿದೆ. ಆ ದೇವಸ್ಥಾನದ ಭಗವಂತನು ನಿಮ್ಮ ಬದುಕಿನಲ್ಲಿ ಆಳವಾಗಿ ಬೇರೂರಿದ್ದಾನೆ ಎಂಬುದರ ಅಂತಿಮ ಪುರಾವೆ ಈ ಕಣ್ಣೀರು. ಆ ಕಣ್ಣೀರಿನ ಪ್ರತಿ ಹನಿಯಲ್ಲೂ ನಿಮ್ಮ ಪಾಪಕರ್ಮಗಳು ಕರಗಿ ಹೋಗುತ್ತಿರುತ್ತವೆ. 5ನೆಯ ಭೌತಿಕ ಅನುಭವ, ಆಂತರಿಕ ಶಾಖ ಅಥವಾ ತೇಜಸ್ಸಿನ ಅನುಭವ. ಕೆಲವೊಮ್ಮೆ ದೇವಸ್ಥಾನದ ಒಳಗೆ ತಂಪಾಗಿದ್ದರೂ ಗರ್ಭಗುಡಿಯ ಮುಂದೆ ಕಣ್ಣು ಮುಚ್ಚಿ ನಿಂತಾಗ ಇದ್ದಕ್ಕಿದ್ದಂತೆ ನಿಮ್ಮ ಎದೆಯ ಭಾಗದಲ್ಲಿ ಅಥವಾ ಹೊಟ್ಟೆಯ ಭಾಗದಲ್ಲಿ ಒಂದು ರೀತಿಯ ಆಹ್ಲಾದಕರವಾದ ಬೆಚ್ಚಗಿನ ಶಾಖ ಹರಡಿದಂತೆ ಅನುಭವವಾಗುತ್ತದೆ.
ಇದು ಗರ್ಭಗುಡಿಯಲ್ಲಿ ಉರಿಯುತ್ತಿರುವ ನಂದಾದೀಪದ ಮತ್ತು ದಶಕಗಳಿಂದ ನಡೆದ ಹೋಮ ಹವನಗಳ ಅಗ್ನಿಯ ನೇರ ಪ್ರತಿರೂಪ. ಆ ದೈವಿಕ ಅಗ್ನಿಯು ನಿಮ್ಮ ದೇಹದ ಚಕ್ರಗಳನ್ನು ಪ್ರವೇಶಿಸಿ ನಿಮ್ಮೊಳಗಿರುವ ನಕಾರಾತ್ಮಕ ಶಕ್ತಿಗಳನ್ನು, ದುಷ್ಟರ ಕಣ್ಣು ದೃಷ್ಟಿಯನ್ನು ಮತ್ತು ಹಿಂದಿನದ ಜನ್ಮದ ಪಾಪ ಕರ್ಮಗಳನ್ನು ಒಳಗಿಂದೊಳಗೆ ಸುಟ್ಟು ಹಾಕುತ್ತಿರುವ ಪ್ರಕ್ರಿಯೆಯಿದು. ನಿಮ್ಮೊಳಗಿನ ಅಜ್ಞಾನದ ಮತ್ತು ದಾರಿದ್ರ್ಯದ ಕತ್ತಲನ್ನು ಕಳೆದು ತೇಜಸ್ಸನ್ನು ತುಂಬುವ ಭಗವಂತನ ದೈವಿಕ ಸ್ಪರ್ಶವಿದು. ಇಲ್ಲಿ ನೀವು ಗಮನಿಸಬೇಕಾದ ಒಂದು ಅತ್ಯದ್ಭುತವಾದ ರಹಸ್ಯವಿದೆ. ಒಂದೇ ದೇವಸ್ಥಾನ, ಒಂದೇ ಗರ್ಭಗುಡಿಯ ಮುಂದೆ ಪಕ್ಕಪಕ್ಕದಲ್ಲಿ ನಿಂತಿರುವ ಇಬ್ಬರು ವ್ಯಕ್ತಿಗಳಿಗೆ ಒಂದೇ ರೀತಿಯ ಅನುಭವವಾಗುವುದಿಲ್ಲ. ಒಬ್ಬನಿಗೆ ಕಣ್ಣೀರು ಬಂದರೆ ಮತ್ತೊಬ್ಬನಿಗೆ ಕೇವಲ ಮೈ ಜುಮ್ಮೆನ್ನುತ್ತದೆ. ಇದೇಕೆ ಗೊತ್ತೇ? ನಿಮ್ಮ ಈ ಭೌತಿಕ ಅನುಭವವು ನಿಮ್ಮ ಆತ್ಮವು ಆ ದೇವರ ಜೊತೆ ಹಿಂದಿನ ಜನ್ಮಗಳಲ್ಲಿ ಹೊಂದಿದ್ದ ಕರ್ಮಾನುಬಂಧದ ಆಳವನ್ನು ಸೂಚಿಸುತ್ತದೆ. ನೀವು ಯಾವುದೇ ದೇವಸ್ಥಾನಕ್ಕೆ ಹೋದರೂ ಅಲ್ಲಿ ನಿಂತಾಗ ನಿಮಗೆ ಈ 5ರಲ್ಲಿ ಯಾವುದೇ ಒಂದು ದೈವಿಕ ಪುಳಕ ಉಂಟಾದರೆ ನೀವು ಎಷ್ಟೇ ಕಷ್ಟದಲ್ಲಿದ್ದರೂ ಧೈರ್ಯವಾಗಿರಿ. ಆ ಕ್ಷಣದಲ್ಲಿ ಭಗವಂತನು ನಿಮಗೆ ನೇರವಾಗಿ ಹೇಳುತ್ತಿದ್ದಾನೆ, ಮಗುವೆ, ನಿನ್ನ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿದೆ, ನಿನ್ನ ಬಟ್ಟೆ ಹೇಗಿದೆ ಎಂದು ನಾನು ನೋಡುವುದಿಲ್ಲ. ನಿನ್ನ ಆತ್ಮದ ಕೂಗು ನನಗೆ ತಲುಪಿದೆ. ನಾನಿದ್ದೇನೆ, ಭಯಪಡಬೇಡ. ಆ ಭೌತಿಕ ಸಂಕೇತವು ಆ ದೇವರೇ ಖುದ್ದಾಗಿ ನಿಮ್ಮೊಡನೆ ನಡೆಸುತ್ತಿರುವ ನೇರವಾದ ದೈವಿಕ ಸಂವಾದ. ಸ್ನೇಹಿತರೆ, ದೇವಸ್ಥಾನಕ್ಕೆ ಹೋಗುವುದು ಎಂದರೆ ಕೇವಲ ಕೈಮುಗಿದು ಬರುವುದಲ್ಲ. ಅದು ನಮ್ಮ ಆತ್ಮವನ್ನು ಚಾರ್ಜ್ ಮಾಡುವ, ನಮ್ಮ ಆತ್ಮದ ಮೂಲ ಸ್ವರೂಪವನ್ನು ಎಚ್ಚರಿಸುವ ಮತ್ತು ನಮ್ಮ ಕಷ್ಟಗಳ ಸರಪಳಿಯನ್ನು ಕತ್ತರಿಸುವ ಅತಿದೊಡ್ಡ ವಿಜ್ಞಾನ. ಇಂದಿನಿಂದ ನೀವು ಯಾವುದೇ ಗರ್ಭಗುಡಿಯ ಮುಂದೆ ನಿಂತಾಗ ನಿಮ್ಮ ಕಣ್ಣಲ್ಲಿ ನೀರು ಬಂದರೆ ಅಥವಾ ಮೈ ಜುಮ್ಮೆಂದರೆ ಅದನ್ನು ಬಚ್ಚಿಡಬೇಡಿ. ಜನ ನೋಡುತ್ತಾರೆಂದು ನಾಚಿಕೆ ಪಡಬೇಡಿ ಅಥವಾ ಅಳುವುದನ್ನು ಬಲವಂತವಾಗಿ ತಡೆಯಬೇಡಿ. ಆ ಕಣ್ಣೀರು ಹರಿಯಲಿ. ಆ ದೈವಿಕ ಕಂಪನಗಳು ನಿಮ್ಮನ್ನು ಸಂಪೂರ್ಣವಾಗಿ ಆವರಿಸಲಿ. ಏಕೆಂದರೆ ಅದು ಸಾಕ್ಷಾತ್ ಆ ಪರಮಾತ್ಮನು ತನ್ನ ಪ್ರೀತಿಯಿಂದ ನಿಮ್ಮನ್ನು ತಬ್ಬಿಕೊಂಡಿರುವ ಪವಿತ್ರವಾದ ಕ್ಷಣ. ಆ ಕ್ಷಣವನ್ನು ಸಂಪೂರ್ಣವಾಗಿ ಅನುಭವಿಸಿ ಶರಣಾಗುವುದೇ ನಿಜವಾದ ಆಧ್ಯಾತ್ಮಿಕ ಬಿಡುಗಡೆ. ಈಗ ನನಗೆ ಕಮೆಂಟ್ ಮೂಲಕ ಹೆಮ್ಮೆಯಿಂದ ಮತ್ತು ಭಕ್ತಿಯಿಂದ ತಿಳಿಸಿ, ನೀವು ಭೇಟಿ ನೀಡಿದ ಯಾವ ದೇವಸ್ಥಾನದ ಗರ್ಭಗುಡಿಯ ಮುಂದೆ ನಿಂತಾಗ ನಿಮಗೆ ಈ ರೀತಿಯ ಅತಿ ಬಲವಾದ ರೋಮಾಂಚನ, ದೇಹ ಹಗುರವಾದ ಅನುಭವ ಅಥವಾ ನಿಯಂತ್ರಿಸಲಾಗದ ಆನಂದ ಬಾಷ್ಪ ಬಂದಿತ್ತು? ದಯವಿಟ್ಟು ಮುಜುಗರವಿಲ್ಲದೆ ಆ ಅದ್ಭುತವಾದ ದೇವಸ್ಥಾನದ ಹೆಸರು ಮತ್ತು ನಿಮ್ಮ ಮನಮುಟ್ಟುವ ಅನುಭವವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ. ನೀವು ಬರೆಯುವ ಒಂದೊಂದು ಅನುಭವವು ಆ ಪರಮಾತ್ಮನ ಅಸ್ತಿತ್ವಕ್ಕೆ ನೀಡುವ ಅತಿ ದೊಡ್ಡ ಸಾಕ್ಷಿಯಾಗುತ್ತದೆ ಮತ್ತು ಕಷ್ಟದಲ್ಲಿರುವ ಸಾವಿರಾರು ಜನರಿಗೆ ದೇವಸ್ಥಾನಕ್ಕೆ ಹೋಗುವ ಪ್ರೇರಣೆ ನೀಡುತ್ತದೆ. ಈ ವಿಡಿಯೋ ನೋಡುತ್ತಿರುವ ಪ್ರತಿಯೊಬ್ಬರಿಗೂ ಆ ಮನೆದೇವರ ಸಾಂತ್ವನದ ಸ್ಪರ್ಶ ಸಿಗಲಿ. ನಿಮ್ಮೆಲ್ಲ ಕಷ್ಟಗಳು ದೂರವಾಗಿ ನೆಮ್ಮದಿಯ ಸುಂದರವಾದ ಬದುಕು ನಿಮ್ಮದಾಗಲಿ. ಈ ಅತ್ಯಮೂಲ್ಯವಾದ ಕಣ್ಣು ತೆರೆಸುವ ದೈವಿಕ ಮಾಹಿತಿ ನಿಮ್ಮ ಹೃದಯಕ್ಕೆ ತಲುಪಿದ್ದರೆ ಲೈಕ್ ಮಾಡಿ. ಇದನ್ನು ನಿಮ್ಮ ಅಕ್ಕ ತಂಗಿಯರಿಗೆ, ಸ್ನೇಹಿತರಿಗೆ ಮತ್ತು ನಿಮ್ಮ ಕುಟುಂಬದವರಿಗೆ ಮರೆಯದೆ ಶೇರ್ ಮಾಡಿ. ಇದೇ ರೀತಿಯ ಸನಾತನ ಸತ್ಯಗಳನ್ನು, ನಮ್ಮ ಪುರಾಣದ ಮತ್ತು ದೇವಾಲಯಗಳ ರಹಸ್ಯಗಳನ್ನು ಅರಿಯಲು ನಮ್ಮ ಸನಾತನ ಮಾರ್ಗ ಚಾನಲನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಭಗವಂತನ ಮತ್ತೊಂದು ಅದ್ಭುತ ರಹಸ್ಯದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ. ಸರ್ವೇ ಜನಾಃ ಸುಖಿನೋ ಭವಂತು.